ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಭಗವಂತನ ಪಾದಪದ್ಮಗಳಿಗೆ ನಮಸ್ಕರಿಸಿ, ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿಯ ಈ ಸತ್ಸಂಗದಲ್ಲಿ ನಾವು ಭಗವಂತನ ಮಾತುಗಳನ್ನು ಶಾಸ್ತ್ರಗಳಲ್ಲಿ ತಿಳಿಸಿರುವಂತಹ ರೀತಿ, ಹಾಗೆ ಇದನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ನಮಗಾಗುವಂತಹ ಲಾಭ ಏನು, ನಮ್ಮ ಉದ್ಧಾರ ಆಗೋದಕ್ಕೆ ಹೇಗೆ ಇದು ಉಪಯೋಗ ಆಗುತ್ತೆ, ಇಂಥದ್ದನ್ನೆಲ್ಲ ಗಮನಿಸ್ತಾ ಬರ್ತಾ ಇದ್ದೀವಿ. ಇವತ್ತು ಮಾಯೆಯನ್ನು ದಾಟುವಂತಹ ಉಪಾಯ ಏನು ಅನ್ನೋದನ್ನು ನಾರದ ಮುನಿಗಳು ತಿಳಿಸ್ತಾರೆ. ನಾರದ ಮಹರ್ಷಿಗಳು ಭಕ್ತಿಯೋಗದಲ್ಲಿ ಬಹಳ ಅಗ್ರಗಣ್ಯರು, ಭಕ್ತಿಯೋಗ ಆಚಾರ್ಯರು ಅಂತಲೇ ಪ್ರಸಿದ್ಧಿ. ನಾರದ ಮಹರ್ಷಿಗಳು ಮಾಯೆಯ ಕುರಿತಾಗಿ ಕೆಲವು ವಿಚಾರಗಳನ್ನು ತಿಳಿಸಿ ಇದನ್ನು ಹೇಗೆ ದಾಟಬಹುದು ಅನ್ನೋದನ್ನು ಕೂಡ ತಿಳಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ಭಕ್ತಿಯೋಗ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಹಾಗೆ ಭಕ್ತಿಯಿಂದಲೇ ಮನುಷ್ಯ ಜ್ಞಾನಿ ಆಗ್ತಾನೆ, ಜ್ಞಾನದಿಂದ ಹಾಗೆ ಭಗವಂತನ ಕೃಪೆಯಿಂದ ಮಾಯೆಯನ್ನು ದಾಟ್ತಾನೆ. ಇಲ್ಲಿ ಒಂದು ಸೂತ್ರವನ್ನು ನಾವು ಗಮನಿಸ್ತೀವಿ. ಅದರಲ್ಲಿ ಕಸ್ತರತಿ ಮಾಯಾಂ ಅಂತ ಒಂದು ಪ್ರಶ್ನೆ, ಅಂದರೆ ಕಹ ತರತಿ ಮಾಯಾಂ ಅಂತ ಅರ್ಥ. ಮಾಯೆಯನ್ನು ಯಾರು ದಾಟ್ತಾರೆ? ಆಗ ಉತ್ತರವನ್ನು ಕೂಡ ಅದೇ ಸೂತ್ರದಲ್ಲಿ ಮುಂದುವರಿಸಿ ತಿಳಿಸ್ತಾರೆ. ಯಹ ಸಂಗಂ ತ್ಯಜತಿ ಯೋ ಮಹಾನುಭಾವಂ ಸೇವತೆ ನಿರ್ಮಮೋ ಭವತಿ. ನಾರದ ಭಕ್ತಿ ಸೂತ್ರಗಳಲ್ಲಿ 46ನೇ ಸೂತ್ರ ಇದು. ಈ ಮಾಯೆಯನ್ನು ಯಾಕೆ ದಾಟಬೇಕು ಅಂತ ಮೊದಲು ನಾವು ತಿಳ್ಕೋಬೇಕು. ನಂತರ ಯಾರು ದಾಟ್ತಾರೆ ಅನ್ನೋದು ಮುಂದುವರೆದಂತೆ ನಮಗೆ ಅರ್ಥ ಆಗುತ್ತೆ. ಮಾಯೆಯಲ್ಲಿ ಸಿಲುಕಿರುವಂತಹ ವ್ಯಕ್ತಿ, ಅವನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಶ್ರೀರಾಮಕೃಷ್ಣ ಪರಮಹಂಸರು ತಿಳಿಸ್ತಾರೆ. ಮಾಯೆಯಿಂದ ಈ ಜೀವ ಪರಮಾತ್ಮನ ಅಂಶ, ತಾನು ಪರಮಾತ್ಮನ ಅಂಶ ಅನ್ನೋದನ್ನ ಮರೆತು ತಾನು ಶರೀರ ಅನ್ನುವಂತಹ ಭ್ರಮೆಯನ್ನು ಪಡೆದುಕೊಳ್ಳೋದು ಈ ಮಾಯೆಯ ದೆಸೆಯಿಂದಲೇ. ಶರೀರ ಅಂದ್ರೆ ಏನು ಅಂತ ಗೊತ್ತಿರುತ್ತೆ, ಆದರೂ ಕೂಡ ಶರೀರವನ್ನೇ ತಾನು ಅಂತ ಭಾವಿಸುವಂಥದ್ದು. ಇಲ್ಲಿಂದ ಪ್ರಾರಂಭ ಆಗುತ್ತೆ ಮಾಯೆಯ ಪರಿಣಾಮ. ನಂತರ ಶರೀರ ಬುದ್ಧಿಯನ್ನು ಹೊಂದಿರುವಂತಹ ಈ ಆತ್ಮ ಪ್ರಕೃತಿಯಲ್ಲಿರುವಂತಹ ವಿಷಯ ವಸ್ತುಗಳ ಕಡೆ ಆಕರ್ಷಿತವಾಗುತ್ತೆ. ಅಂದರೆ ದೃಶ್ಯ, ಶಬ್ದ, ಸ್ಪರ್ಶ, ರುಚಿ ಇತ್ಯಾದಿ ಅವುಗಳನ್ನು ಶರೀರದ ಮೂಲಕ ಅನುಭವಿಸಬೇಕು ಅನ್ನುವಂತಹ
ಆಸೆ ಉಂಟಾಗತ್ತೆ. ನೋಡಿ, ಕ್ರಮೇಣ ಮಾಯೆಯ ಪರಿಣಾಮ ಹೇಗಾಗ್ತಾ ಇದೆ ಅನ್ನೋದು ಭಗವದ್ಗೀತೆಯಲ್ಲಿ ಕೂಡ ತಿಳಿಸುತ್ತೆ. ಅದೇ ರೀತಿ ಶ್ರೀರಾಮಕೃಷ್ಣ ಪರಮಹಂಸರು ಕೂಡ ತಿಳಿಸ್ತಾರೆ. ಮಾಯೆಯ ದೆಸೆಯಿಂದ ಸತ್ಯವು ಅಸತ್ಯವಾಗಿ ಕಾಣುತ್ತೆ, ಅಸತ್ಯವಾಗಿರುವಂಥದ್ದು ಸತ್ಯದಂತೆ ತೋರುತ್ತೆ. ಇದರ ಪರಿಣಾಮ ಏನಾಗುತ್ತೆ? ಅಸತ್ಯವನ್ನ ಮನುಷ್ಯ ನಿಜ ಅಂತ ತಿಳ್ಕೊಂಡು ಅದರಲ್ಲಿ ಆಸಕ್ತನಾದಾಗ ಅದು ದುಃಖವನ್ನು ಕೊಡುತ್ತೆ. ಮನುಷ್ಯನ ದುಃಖಕ್ಕೆ ಕಾರಣ ಅವನು ಮಾಯೆಯಲ್ಲಿ ಆಸಕ್ತನಾಗಿದ್ದು. ಆಸಕ್ತಿಯಿಂದ ಆಸೆ ಉಂಟಾಗುತ್ತೆ. ಯಾರು ಆ ಆಸೆಗೆ ಅಡ್ಡ ಬರ್ತಾರೋ ಅಥವಾ ಅದಕ್ಕೆ ಅಡಚಣೆ ಆಗುತ್ತೋ ಆಗ ಕ್ರೋಧ ಉಂಟಾಗುತ್ತೆ. ಕ್ರೋಧದಿಂದ ಮೋಹ ಉಂಟಾಗುತ್ತೆ. ಮೋಹ ಅಂದರೆ ಸತ್ಯವನ್ನು ಮರೆತು ಅಸತ್ಯದಲ್ಲಿ ಮನಸ್ಸನ್ನು ತೊಡಗಿಸೋದು ಮೋಹ ಅಂತ. ಇದರ ಪರಿಣಾಮವಾಗಿ ಈಗಾಗಲೇ ಜ್ಞಾನವನ್ನು ಪಡ್ಕೊಂಡಿದ್ರು ಕೂಡ ಆ ಜ್ಞಾನ ಅವನಿಗೆ ಉಪಯೋಗಕ್ಕೆ ಬರಲ್ಲ, ನಿಷ್ಪ್ರಯೋಜಕವಾಗ್ಬಿಡುತ್ತೆ. ಇದರಿಂದ ಬುದ್ಧಿನಾಶ ಆಗತ್ತೆ, ಬುದ್ಧಿನಾಶದಿಂದ ಜೀವನ ನಾಶ ಆಗತ್ತೆ. ಹೀಗೆ ಹೊರಗಡೆ ನಾವು ಏನು ಕಾಣ್ತೀವೋ ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಜೀವನ ಮಾಡ್ತಾ ಇದ್ದಾರೆ. ಅವರಲ್ಲಿ ಹೆಚ್ಚು ಮಂದಿ ಕಷ್ಟಗಳನ್ನು, ದುಃಖವನ್ನು ಅನುಭವಿಸ್ತಾ ಇರ್ತಾರೆ, ಭಯ ಇತ್ಯಾದಿಗಳು. ಇವೆಲ್ಲಕ್ಕೂ ಕಾರಣ ಈ ಮಾಯೆಯ ಪರಿಣಾಮ. ಮಾಯೆಯಲ್ಲೇ ಇದ್ದುಕೊಂಡು ನಾವು ಯಾವ ಒಂದು ಕಷ್ಟ ಸಮಸ್ಯೆಗಳಿಗೆ ಬಲಿಯಾಗದೆ ಸುಖವಾಗಿರಬೇಕು ಅನ್ನುವಂಥದ್ದೆಲ್ಲ ಅಸಾಧ್ಯ. ಇದು ಮಹಾತ್ಮರು ಹೇಳುವಂಥ ಮಾತು. ಹಾಗಾದ್ರೆ ಈ ಮಾಯೆಯನ್ನು ದಾಟೋದಕ್ಕೆ ಯಾರಿಗೆ ಸಾಧ್ಯ ಆಗುತ್ತೆ ಎಂದಾಗ ಪರಮಾತ್ಮ ಅದಕ್ಕೆ ಉಪಾಯವನ್ನು ತಾನೇ ತಿಳಿಸಿದ್ದಾನೆ. ದೈವಿ ಹೇಷ ಗುಣಮಯಿ ಮಮ ಮಾಯ ದುರತ್ಯಯ. ಇದು ಬಹಳ ದುಸ್ಸಾಧ್ಯವಾದದ್ದು, ನನ್ನ ಮಹಾಮಾಯೆಯನ್ನು ದಾಟುವಂಥದ್ದು. ದಾಟೋದು ಅಂದರೆ ಅದನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಆಸಕ್ತಿ ಹೊಂದದೇ ಇರೋದು ಅಂತ ಅರ್ಥ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಯಾರು ಪರಮಾತ್ಮನಾದ ನನ್ನಲ್ಲಿ ಶರಣಾಗ್ತಾರೋ ಅವರು ನನ್ನ ಮಾಯೆಯನ್ನು ದಾಟ್ತಾರೆ. ಅಂದರೆ ಭಗವಂತನ ಭಕ್ತರು ಅವರು ಪರಮಾತ್ಮನ ಕೃಪೆಯಿಂದ ಜ್ಞಾನವನ್ನು ಪಡ್ಕೊಂಡಿರ್ತಾರೆ. ಆ ಜ್ಞಾನ ದೃಷ್ಟಿಯಿಂದ ಜಗತ್ತನ್ನು ನೋಡಿದಾಗ ಅವರಿಗೆ ಈ ಮಾಯೆ ಅನ್ನುವಂಥದ್ದು ಪಕ್ಕಕ್ಕೆ ಸರಿದು ಬಿಡುತ್ತೆ. ಹೇಗೆ ತೀವ್ರವಾದ ಬೆಳಕು ನಾವು ಮಂಜಿನ ಮೇಲೆ ಬಿಟ್ಟಾಗ ಆ ಮಂಜು ಕೂಡ ಪಕ್ಕಕ್ಕೆ ಸರಿದು ಅಲ್ಲಿ ಏನಿದೆಯೋ ಕಾಣುತ್ತೋ, ಹಾಗೆ ಜ್ಞಾನದ ತೀವ್ರತೆಯಿಂದ, ಜ್ಞಾನದ ಪ್ರಕಾಶದಿಂದ ಸತ್ಯಾಂಶ ಅನ್ನುವಂಥದ್ದು ಕಾಣುತ್ತೆ ನಮಗೆ. ಇಲ್ಲದೇ ಇದ್ರೆ ಕಣ್ಮುಂದೆ ಇದ್ರೂ ಕೂಡ ಆ ಮಂಜಿದ್ದಾಗ ಹೇಗೆ ನಮಗದು ಸರಿಯಾಗಿ ಕಾಣೋದಿಲ್ವೋ ಹಾಗೆ ಸತ್ಯ ಅನ್ನುವಂಥದ್ದು ಪ್ರತ್ಯಕ್ಷವಾಗಿದ್ರೂ ಕೂಡ ನಮಗದು ಕಾಣಿಸೋದಿಲ್ಲ. ಈಗ ನಾರದ ಮಹರ್ಷಿಗಳ ಉದಾಹರಣೆಯನ್ನು ನಾವು ಗಮನಿಸಿದಾಗ ಅವರು ಹೇಳಿರುವಂಥ ಸೂತ್ರಗಳು, ಅವರೇ ಪ್ರಶ್ನೆ ಮಾಡ್ತಾರೆ, ಯಾರು ಈ ಭಗವಂತನ ದೈವಿ ಮಾಯೆಯನ್ನು ದಾಟೋದಕ್ಕೆ ಸಾಧ್ಯ? ಮೊದಲನೇದಾಗಿ ತಿಳಿಸ್ತಾರೆ, ಯಹ ಸಂಗಂ ತ್ಯಜತಿ ಯೋ ಮಹಾನುಭಾವಂ ಸೇವತೆ ನಿರ್ಮಮೋ ಭವತಿ. ಒಂದೇ ಸೂತ್ರದಲ್ಲಿ 3
ವಿಚಾರಗಳನ್ನು ತಿಳಿಸಿದ್ದಾರೆ. ಇನ್ನು ಮುಂದಿನ ಸೂತ್ರಗಳಲ್ಲೂ ಕೆಲವು ಲಕ್ಷಣಗಳನ್ನು ಹೇಳ್ತಾರೆ. ಅಂದರೆ ಯಾರಿಗೆ ಈ ಮಾಯೆಯನ್ನು ದಾಟೋದಕ್ಕೆ ಸಾಧ್ಯ ಆಗತ್ತೆ? ಮೊದಲನೇದಾಗಿ ಸಂಘ. ಸಂಘ ಅಂದರೆ ಏನು ನಾವು ಅಟ್ಯಾಚ್ಮೆಂಟ್ ಅಂತ ಕರಿತೀವೋ ಅದು, ಅದಕ್ಕೆ ಅಂಟ್ಕೊಂಡು ಕುತ್ಕೊಳ್ಳೋದು, ಅದೇ ನಿಜ ಅನ್ನೋ ಥರ ಭಾವಿಸೋದು. ಮನುಷ್ಯ ತನ್ನ ಶರೀರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು, ಬಂಧು ಬಾಂಧವರು, ಹೀಗೆ ಮತ್ತೆ ತಾನಿರುವಂತಹ ಸಮಾಜ ಇತ್ಯಾದಿ ಇವೆಲ್ಲಕ್ಕೂ ಕೂಡ ಅವನು ತನ್ನದೇ ಆದ ಸ್ನೇಹವನ್ನು ಹೊಂದಿರ್ತಾನೆ. ಅದು ಅವನಿಗೆ ಬಂಧಿಸುತ್ತೆ. ಇದನ್ನೇ ಸಂಗಮ್ ಅಂತ ಕರೆದಿದೆ ಇಲ್ಲಿ. ಇದರಿಂದ ಏನು ಸಮಸ್ಯೆ ಆಗುತ್ತೆ ಅಂದರೆ, ಯಾವಾಗ ಅನಿತ್ಯವಾದುದರಲ್ಲಿ ಅಥವಾ ಅಸತ್ಯವಾದುದರಲ್ಲಿ ಆಸಕ್ತಿಯನ್ನು ತಾಳ್ತಾನೋ ಮನುಷ್ಯ, ಅದು ಒಂದೇ ಸಮನಾಗಿರಲ್ಲ, ಬದಲಾಗ್ತಾ ಇರುತ್ತೆ. ಎರಡನೇದಾಗಿ ಅದು ಈಗಿರುತ್ತೆ, ಸ್ವಲ್ಪ ಕಾಲ ಆದಮೇಲೆ ಇರಲ್ಲ. ಅದು ಬದಲಾದಂತೆಲ್ಲ ಆಸಕ್ತಿ ವಹಿಸಿರುವಂಥ ಮನುಷ್ಯನ ಮನಸ್ಸಿನ ಮೇಲೂ ಅಂತರಂಗದ ಮೇಲೆ ಅದರ ಪರಿಣಾಮ ಆಗುತ್ತೆ. ಎರಡನೇದಾಗಿ ಅದು ನಾಶವಾದಾಗ ಇವನಿಗೆ ದುಃಖ ಆಗತ್ತೆ, ಅಥವಾ ಒಂದು ದಿನ ಅದು ನಾಶವಾಗಬಹುದು ಅನ್ನೋ ಭಯದಿಂದ ಇವನು ಶಾಂತಿಯನ್ನು ಕಳ್ಕೊತಾನೆ. ಸಂಘದಲ್ಲಿರುವಂತಹ ದೋಷ ಇದು. ಸಂಘ ಅಂದರೆ ಅದರ ಕಡೆ ಇರುವಂತಹ ತೀವ್ರವಾದ ಆಸಕ್ತಿ. ಇನ್ನು ಅದು ನಾಶವಾಗದೇ ಇರೋದ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಶರೀರ ಆಗ್ಬೋದು, ಇತರ ವ್ಯಕ್ತಿಗಳು, ವಸ್ತುಗಳು, ಅದು ಪ್ರಕೃತಿ ಸಹಜ ಸ್ವಭಾವ. ಅದು ಬದಲಾಗದಂತೆ ತಡೆಯೋದಕ್ಕೂ ಆಗೋದಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಶರೀರ ಅನ್ನುವಂಥದ್ದು ತಾನಾಗಿ ವಯಸ್ಸಾದಂತೆಲ್ಲ ಬದಲಾಗುತ್ತೆ, ಕ್ಷೀಣಿಸುತ್ತೆ, ಒಂದಿನ ನಾಶವಾಗುತ್ತೆ. ಈ ಕಾರಣದಿಂದ ಯಾರು ಸಂಘವನ್ನು ಹೊಂದಿರ್ತಾರೋ, ಸ್ನೇಹ, ಸಂಘ ಇತ್ಯಾದಿ, ಅವರು ದುಃಖಿಗಳಾಗ್ತಾರೆ. ಆದರೆ ಜ್ಞಾನದಿಂದ ಇದ್ದು ಇರದಂತೆ ಸಂಘವನ್ನು ತ್ಯಜಿಸಿರೋರು, ಅವರು ಮಾಯೆಯನ್ನು ದಾಟ್ತಾರೆ. ಯೋ ಮಹಾನುಭಾವಂ ಸೇವತೆ, ಮಹಾನುಭಾವರನ್ನ ಸೇವೆ ಮಾಡುವವರು. ಇಲ್ಲಿ ಮಹಾನುಭಾವಂ ಅಂದರೆ ಜ್ಞಾನಿಗಳಾದ ಸಾಧು ಸಜ್ಜನರು, ಗುರು ಹಿರಿಯರು ಅಂತ ಅರ್ಥ. ಇವರ ಸೇವೆಯನ್ನು ಮಾಡೋದ್ರಿಂದ ಅವರು ಕೃಪೆ ಮಾಡಿ ಇವರಿಗೆ ಹಲವಾರು ರೀತಿ ಮಾರ್ಗದರ್ಶನವನ್ನು ಮಾಡ್ತಾರೆ. ಅದರಿಂದ ಕೂಡ ಮಾಯೆಯನ್ನು ದಾಟೋದಕ್ಕೆ ಅನುಕೂಲ ಆಗುತ್ತೆ. ಮುಂದಿನ ಮಾತನ್ನು ಹೇಳ್ತಾರೆ, ನಿರ್ಮಮೋ ಭವತಿ, ಮಮಕಾರ ಇಲ್ಲದವನು ಮಾಯೆಯನ್ನು ದಾಟುತ್ತಾನೆ. ಮಮ ಅಂದರೆ ನನ್ನದು ಅಂತ ಅರ್ಥ. ನನ್ನದು ಅನ್ನುವಂಥ ಭಾವನೆ ಏನಿದೆಯೋ ಅದೇನು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂದರೆ, ನನ್ನದೆನ್ನುವುದು ದುಃಖಕರ, ನನ್ನದಲ್ಲವೆನ್ನುವುದು ಸುಖಕರ ಅಂತ. ನನ್ನದು ಅಂತ ಏನೆಲ್ಲ ಇರುತ್ತೋ ಅವೆಲ್ಲ ಕೂಡ ದುಃಖವನ್ನು ಉಂಟು ಮಾಡುತ್ತೆ. ಹೀಗಾಗಿ ಭಗವಂತನ ಕಡೆ ಸಾಗಬೇಕು ಅಂತ ಇಚ್ಛೆ ಇರುವಂಥವರು ಈ ಮಮಕಾರವನ್ನು ತ್ಯಜಿಸಲೇಬೇಕು. ಈ ಮಮಕಾರದ ಮತ್ತೊಂದು ದೋಷ ಏನು ಅಂದರೆ, ಒಬ್ಬರಿಗೂ ಮತ್ತೊಬ್ಬರಿಗೂ ಹೋಲಿಕೆಯನ್ನು ಮಾಡಿಕೊಂಡು ಭೇದ ಬುದ್ಧಿಯನ್ನು ಕೂಡ ಉಂಟು ಮಾಡುತ್ತೆ. ತನ್ನ ಬಳಿ ಎಷ್ಟಿದೆ, ಇತರರ ಬಳಿ ಏನಿದೆ, ಯಾವುದು ಹೆಚ್ಚು ಯಾವುದು ಕಡಿಮೆ, ಹೆಚ್ಚಿದ್ದಾಗ ಒಂದು ಭಾವನೆ ಬರುತ್ತೆ, ಕಡಿಮೆ ಇದ್ದಾಗ ಒಂದು ಭಾವನೆ ಬರುತ್ತೆ. ತನಗಿಂತ ಇತರರ ಬಳಿ ಹೆಚ್ಚಿದ್ದಾಗ ಅಸೂಯೆ, ಈರ್ಷೆ ಮುಂತಾದ ದುರ್ಗುಣಗಳು ಬರುತ್ತೆ. ಕಡಿಮೆ ಇದ್ದಾಗ ತನ್ನ ಬಳಿ ಹೆಚ್ಚಿದೆ ಅಂತ ಭಾವನೆ ಬಂದಾಗ
ಮದ ಗರ್ವ ಇತ್ಯಾದಿಗಳು ಉಂಟಾಗುತ್ತೆ. ಈ ಎರಡೂ ರೀತಿಯಲ್ಲೂ ಇದು ಮನುಷ್ಯನನ್ನ ವಿನಾಶದ ಕಡೆ ಕರ್ಕೊಂಡೋಗುತ್ತೆ. ಹಾಗಾಗಿ ಮಮಕಾರವನ್ನು ತ್ಯಜಿಸಿರೋರು ಮಾಯೆಯನ್ನ ದಾಟ್ತಾರೆ. ಮುಂದಿನ ಸೂತ್ರದಲ್ಲಿ 4 ಲಕ್ಷಣಗಳನ್ನು ಹೇಳ್ತಾರೆ. ಈ ಲಕ್ಷಣಗಳೆಲ್ಲ ಏನು ಅಂದ್ರೆ ಸಾಧನೆಯ ದೃಷ್ಟಿಯಿಂದ ಹೇಳಿರುವಂಥದ್ದು. ಇದನ್ನು ಗಮನಿಸಿದಾಗ ನಮಗೆ ಇಲ್ಲಿ ಸ್ಪಷ್ಟ ಆಗತ್ತೆ. ಹಿಂದೆ ತಿಳಿಸಿರೋ ಹಾಗೆ ಮಮಕಾರ, ಸಂಘ ಮತ್ತೆ ಸೇವೆ ಮಾಡುವಂಥದ್ದು. ಅಂದ್ರೆ ಈ ಮಮಕಾರವನ್ನ ಸಂಘವನ್ನ ತ್ಯಜಿಸಬೇಕು ಅಂದ್ರೆ ತ್ಯಾಗ ಅಂತ. ಹಾಗೆ ಈ ಮುಂದಿನ ಲಕ್ಷಣಗಳಲ್ಲೂ ಕೂಡ ನಾವು ಕಾಣುವಂಥದ್ದು ಮುಖ್ಯವಾಗಿ ತ್ಯಾಗವನ್ನ. ತ್ಯಾಗಾತ್ ಶಾಂತಿರನಂತರಂ. ಯಾರು ತ್ಯಾಗವನ್ನು ಮಾಡ್ತಾರೋ ಅವರು ಶಾಂತಿಯನ್ನ ಅನುಭವಿಸ್ತಾರೆ. ವಿವಿಕ್ತ ಸ್ಥಾನಂ ಸೇವತೆ. ವಿವಿಕ್ತ ಅಂದ್ರೆ ನಿರ್ಜನವಾದ ಪ್ರದೇಶದಲ್ಲಿ ಏಕಾಂತದಲ್ಲಿ ಇರುವಂಥದ್ದು. ಇದನ್ನ ವಿವಿಕ್ತ ದೇಶ ಸೇವಿತ್ವಂ ಅಂತ ಗೀತೆಯಲ್ಲಿ ಕೂಡ ಹೇಳಿದೆ. ಯಾರು ಹೀಗೆ ಏಕಾಂತದಲ್ಲಿ ಕುಳಿತು ಭಗವತ್ ಚಿಂತನೆ ಮಾಡ್ತಾರೋ ಅವರು ಬಹಳ ಬೇಗ ಮಾಯೆಯನ್ನ ದಾಟ್ತಾರೆ. ಯಾಕೆಂದ್ರೆ ಜನಗಳ ಸಂಪರ್ಕದಲ್ಲಿದ್ದಾಗ ಅದರ ಪ್ರಭಾವ ಮನಸ್ಸಿನ ಮೇಲೆ ಆಗಾಗ ಆಗ್ತಾ ಇರುತ್ತೆ. ಶ್ರೀರಾಮಕೃಷ್ಣರು ಒಂದು ಉದಾಹರಣೆ ಕೊಡ್ತಾರೆ. ಅಕ್ಕಸಾಲಿಗ ಒಬ್ಬ ಒಡವೆ ಮಾಡಬೇಕು ಅಂತ ಹೇಳಿ ಚಿನ್ನದ ಒಂದು ಗಟ್ಟಿಯನ್ನ ಕರಗಿಸ್ತಾ ಇರ್ತಾನೆ. ಕರಗಿಸಿ ಅದು ದ್ರವ ರೂಪಕ್ಕೆ ಬಂದ ಮೇಲೆ ಒಂದು ಅಚ್ಚನ್ನ ಮಾಡ್ಕೊಂಡಿರ್ತಾನೆ. ಅದರಲ್ಲಿ ಅದನ್ನು ಸುರಿಬೇಕು. ಆಗ ಅದು ಒಂದು ಆಕಾರವನ್ನು ಪಡ್ಕೊಳ್ಳುತ್ತೆ. ಆದರೆ ಅದು ಸ್ವಲ್ಪ ಮೃದು ಆಗ್ತಾ ಇದ್ದಾಗಲೇ ಯಾರೋ ಕರೀತಾರೆ. ಅವನು ಹೋಗಿ ಅವರನ್ನ ಮಾತನಾಡಿಸಿ ಗಮನಿಸಿ ಬರ್ತಾನೆ. ಮತ್ತೆ ಊದ್ತಾ ಇರ್ತಾನೆ. ಬೆಂಕಿಯಿಂದ ಅದನ್ನ ಕರಗಿಸ್ತಾ ಇರ್ತಾನೆ. ಮತ್ತೆ ಯಾರೋ ಕರೀತಾರೆ. ಹೀಗೆ ಮತ್ತೆ ಮತ್ತೆ ಕರೀತಾ ಇದ್ದಾಗ ಅವನು ಆ ಚಿನ್ನವನ್ನು ಕರಗಿಸೋದು, ಇನ್ನೇನು ಸುರಿಬೇಕು ಅಂದಾಗ ಮತ್ತೆ ಅಲ್ಲೇ ಇಟ್ಟು ಮುಂದಕ್ಕೆ ಹೋಗೋದು. ಹೀಗಾಗ್ತಾ ಇರುತ್ತೆ ಹೊರತು ಮಾಡಬೇಕಾಗಿರೋ ಕೆಲಸ ಮುಂದುವರಿಯೋದಿಲ್ಲ ಅಥವಾ ಬಹಳ ನಿಧಾನ ಆಗ್ಬಿಡುತ್ತೆ. ಹೀಗೇನೆ ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು ಅಂತ ಸಾಧನೆ ಮಾಡ್ತಾ ಇರೋರು ಪುನಃ ಪುನಃ ಜನಗಳ ಸಂಪರ್ಕಕ್ಕೆ ಬರ್ತಾ ಇದ್ದಾಗ ಪ್ರಾಪಂಚಿಕ ವಿಷಯಗಳೆಲ್ಲ ಮನಸ್ಸಿನ ಮೇಲೆ ತನ್ನದೇ ಆದ ಪರಿಣಾಮವನ್ನು ಮತ್ತೆ ಮತ್ತೆ ಉಂಟು ಮಾಡ್ತಾ ಇರುತ್ತೆ. ಇವರು ಮಾಡಿದಂಥ ಸಾಧನೆ ಭಗವಂತನ ಕಡೆ ಸ್ವಲ್ಪ ಮುಂದೆ ಸಾಕ್ತಾರೆ, ಮತ್ತೆ ಅಲ್ಲೇ ನಿಲ್ಲಬೇಕಾಗತ್ತೆ ಅಥವಾ ಹಿಂದಕ್ಕೆ ಬರೋ ಸಾಧ್ಯತೆಯೂ ಇರುತ್ತೆ. ಹೀಗಾಗಿ ಏಕಾಂತ ಸ್ಥಳವನ್ನ ಅವನು ಸೇವತೆ ಅಂದ್ರೆ ಅಲ್ಲಿ ಇರುವಂಥದ್ದು ಅಂತ ಅರ್ಥ. ಏಕಾಂತ ವಾಸಕ್ಕೆ ಹೋಗುವುದು. ಯೋ ಲೋಕ ಬಂಧನ ಮುನ್ಮೂಲಯತಿ. ಲೋಕದ ಬಂಧನವನ್ನ ಮೂಲತಃ ನಾಶ ಮಾಡುವಂಥದ್ದು ಅಂದ್ರೆ ತ್ಯಜಿಸುವಂಥದ್ದು ಅಂತ. ಈ ಲೋಕ ಬಂಧನ ಅಂದ್ರೆ ಏನು, ಮೂಲತಃ ಅದನ್ನ ಹೇಗೆ ತ್ಯಜಿಸಬೇಕು, ಈ ವಿಚಾರವಾಗಿ ನಾವು ಅರ್ಥ ಮಾಡಿಕೊಂಡಾಗ ಲೋಕಬಂಧನ ಅಂದ್ರೆ ನಮಗೂ ಈ ಜಗತ್ತಿಗೂ ಯಾವ ರೀತಿ ಬಂಧನ ಆಗಿರುತ್ತೆ ಅಂದ್ರೆ ಶರೀರದ ಮೂಲಕ ಬಂಧನ ಆಗಿರುತ್ತೆ. ಯಾಕೆಂದ್ರೆ ಶರೀರ ಪಡ್ಕೊಂಡ್ಮೇಲೆ ನಮಗೂ ಲೋಕಕ್ಕೂ ಸಂಬಂಧ ಉಂಟಾಯಿತು. ಸಂಬಂಧ ಅಂದ್ರೆ ಉಪಸರ್ಗ ಬಂಧ ಅಂತ, ಬಂಧನ. ಶರೀರವನ್ನು ತ್ಯಜಿಸಿದಾಗ ಈ ಜಗತ್ತಿನೊಂದಿಗೆ ಸಂಬಂಧ ಅನ್ನೋದು ಕಳೆದು ಹೋಗುತ್ತೆ. ಇಲ್ಲಿ ಲೋಕ ಬಂಧನ ಅಂದ್ರೆ ಶರೀರದೊಂದಿಗೆ ಇರುವಂತ ತಾದಾತ್ಮ್ಯವನ್ನು ತ್ಯಜಿಸೋದು ಒಂದರ್ಥ. ಲೋಕದಲ್ಲಿರುವಂತಹ ಅನೇಕ ವಿಧವಾದ ಸಂಬಂಧಗಳು ಹಾಗೆ ವ್ಯವಹಾರಗಳು
ಶರೀರವನ್ನು ಹೊಂದಿರುವಂತಹ ಮನುಷ್ಯ ಕೆಲವು ಸರಿ ಪ್ರಯತ್ನ ಪಟ್ಟು ಅಥವಾ ಪ್ರಯತ್ನ ಇಲ್ಲದೇನೆ ಹಲವಾರು ವ್ಯವಹಾರಗಳಲ್ಲಿ ಅವನು ಸಿಕ್ಕಾಕೊಳ್ತಾನೆ. ಅದು ಸಮಾಜದಲ್ಲಿ ಅಂತಹ ಒಂದು ವ್ಯವಸ್ಥೆ ಆಗಿರುತ್ತೆ. ಅದನ್ನೇ ಇಲ್ಲಿ ಬಂಧನ ಅಂತ ಕರೆದಿರೋದು. ಕಮಿಟ್ಮೆಂಟ್ ಅಂತ ಏನು ಕರೀತಾರೋ ಅದು. ಯಾರಿಂದಲೋ ತಗೋಬೇಕಾಗತ್ತೆ, ಅದು ಋಣಾನುಬಂಧ ಆಗುತ್ತೆ. ಯಾರಿಗೋ ಕೊಟ್ಟಿರ್ತಾರೆ, ಅವರಿಂದ ಮತ್ತೇನೋ ನಿರೀಕ್ಷೆ ಇರುತ್ತೆ. ನೋಡಿ, ಅಲ್ಲೊಂದು ಸೂಕ್ಷ್ಮವಾದ ಬಂಧನ ಉಂಟಾಯಿತು. ಹಾಗೆ ಇನ್ನು ಸಂಬಂಧಗಳು, ಪತಿ ಪತ್ನಿ, ಮಕ್ಕಳು, ಬಂಧುಗಳು, ಹೀಗೆಲ್ಲ. ಹಾಗೆ ತನ್ನ ಸಮಾಜದಲ್ಲಿರುವಂಥ ತನ್ನ ಸ್ಥಾನಮಾನ, ಇದು ಒಂದು ರೀತಿ ಬಂಧನವೇ. ಹೀಗೆಲ್ಲ ಹಲವಾರು ರೀತಿಯಾದ ಬಂಧನಗಳು ಶರೀರದ ಮೂಲಕ ಆ ಜೀವವನ್ನು ಬಂಧಿಸಿರುತ್ತೆ. ಲೋಕಬಂಧನ ಅಂದರೆ ಇಲ್ಲಿ ಅದನ್ನ ಲೋಕವಾಸನೆ ಅಂತ ಕೂಡ ಕರೀತಾರೆ. ಲೋಕದ ಕಡೆ ಇರುವಂಥ ಆಸಕ್ತಿಯಿಂದ ಉಂಟಾದಂತಹ ಬಂಧನಗಳು, ಇವೆಲ್ಲವನ್ನು ಕೂಡ ಅವನು ಬಿಡಿಸ್ಕೋಬೇಕಾಗತ್ತೆ. ಆಗ ಮಾತ್ರ ಮಾಯೆಯಿಂದ ಮುಕ್ತನಾಗ್ತಾನೆ. ಇನ್ನು ಮುಂದಿನ ಲಕ್ಷಣಗಳು ನಾರದ ಮಹರ್ಷಿಗಳು ಹೇಳ್ತಾರೆ. ಯಹ ನಿಸ್ತ್ರೈಗುಣ್ಯೋ ಭವತಿ ಯೋಗಕ್ಷೇಮಂ ತ್ಯಜತಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಸೂತ್ರಗಳಲ್ಲಿ ಯಹ ಕರ್ಮಫಲಂ ತ್ಯಜತಿ ಕರ್ಮಾಣಿ ಸನ್ಯಸ್ಯತಿ ತತೋ ನಿರ್ದ್ವಂದ್ವೋ ಭವತಿ. ಇನ್ನು ಕೆಲವು ಲಕ್ಷಣಗಳನ್ನು ಇಲ್ಲಿ ತಿಳಿಸಿದ್ದಾರೆ. ಹೀಗೆಲ್ಲ ನಂತರ ವೇದಾನಪಿ ಸನ್ಯಸ್ಯತಿ ಕೇವಲಂ ಅವಿಚ್ಛಿನ್ನ ಅನುರಾಗಂ ಲಭತೆ. ಹೀಗಿದ್ದಾಗ ಮಾಯೆಯನ್ನು ದಾಟೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಇದರ ವಿವರಣೆಯನ್ನು ನಾವು ಒಂದು ಸಣ್ಣ ವಿರಾಮದ ನಂತರ ಮುಂದುವರಿಸೋಣ. ಹರಿ ಓಂ ತತ್ಸತ್. ಭಗವಂತನನ್ನ ಕಾಣಬೇಕು ಅನ್ನುವಂಥ ಇಚ್ಛೆ ಇರೋರು ಭಗವಂತನ ಮಾಯೆಯನ್ನು ಮೀರಿ ಹೋದಾಗ ಮಾತ್ರ ಸಾಧ್ಯ ಆಗುತ್ತೆ. ಶ್ರೀರಾಮಕೃಷ್ಣರು ತಿಳಿಸೋ ಹಾಗೆ, ಹತ್ತಿರದಲ್ಲೇ ಇದ್ದರೂ ಒಬ್ಬ ವ್ಯಕ್ತಿ ಮಧ್ಯದಲ್ಲಿ ಪರದೆ ಇದ್ದಾಗ ಆ ವ್ಯಕ್ತಿ ನಮಗೆ ಕಾಣಿಸೋದಿಲ್ಲ. ಅದೇ ರೀತಿಯಲ್ಲಿ ಭಗವಂತ ಎಲ್ಲ ಕಡೆ ವ್ಯಾಪಿಸಿರುವಂಥವನು, ಸರ್ವತ್ರ ಪ್ರತ್ಯಕ್ಷವಾಗಿರುವಂಥವನು. ಆದರೂ ಕೂಡ ನಾವು ಭಗವಂತನನ್ನು ಯಾಕೆ ಕಾಣೋದಕ್ಕಾಗೋದಿಲ್ಲ? ಮಾಯೆ ಎನ್ನುವಂಥದ್ದು ಅಡ್ಡ ನಿಂತಿದೆ ಅಂತ ಹೇಳ್ತಾರೆ. ಆ ಮಾಯೆಯನ್ನು ದಾಟಿದಾಗ ನಮಗೆ ಭಗವಂತನ ದರ್ಶನ ಆಗತ್ತೆ. ಭಗವಂತನ ದರ್ಶನದೊಂದಿಗೆ ನಮ್ಮ ಮನುಷ್ಯ ಜೀವನ ಸಾರ್ಥಕತೆಯನ್ನು ತಲುಪುತ್ತೆ. ಇಲ್ಲದೇ ಇದ್ರೆ ಮನುಷ್ಯ ಜನ್ಮ ವ್ಯರ್ಥವಾಯಿತು ಅಂತ ಶಾಸ್ತ್ರಗಳು ತಿಳಿಸ್ತಾ ಇದೆ. ನಾರದ ಮಹರ್ಷಿಗಳು ಭಕ್ತಿಯೋಗದ ಈ ಸೂತ್ರಗಳಲ್ಲಿ ಈ ಮಾಯೆಯನ್ನು ದಾಟೋದಕ್ಕೆ ಏನೆಲ್ಲ ಲಕ್ಷಣಗಳಿರಬೇಕು ಅದನ್ನು ಹೇಳ್ತಾರೆ. ಅದರಲ್ಲಿ ನಾವು ಗಮನಿಸಿದ್ವಿ, ಏಕಾಂತವಾಸ, ಲೋಕಕ್ಕೆ ನಮ್ಮನ್ನು ಕಟ್ಟಾಕಿರುವಂಥ ಹಲವಾರು ಸಂಬಂಧಗಳು, ಅವುಗಳೆಲ್ಲದರಿಂದ ಬಿಡಿಸ್ಕೋಬೇಕು. ಯಹ ನಿಸ್ತ್ರೈಗುಣ್ಯೋ ಭವತಿ ಅಂತ ಹೇಳಿದ್ದಾರೆ. ಅಂದರೆ ಮೂರು ಗುಣಗಳಿಗೂ ಅತೀತವಾಗುವಂಥದ್ದು ಅಥವಾ ಗುಣಗಳು ಯಾವುದು ಇಲ್ಲದಿರುವಂಥ ನಿರ್ಗುಣ ಸ್ಥಿತಿಯನ್ನು ತಲುಪಿದಾಗ. ಹಾಗೆ ಯೋಗಕ್ಷೇಮಂ ತ್ಯಜತಿ, ಯೋಗಕ್ಷೇಮದ ಚಿಂತೆಯನ್ನು ತ್ಯಜಿಸಿದಾಗ. ಮೂರು ಗುಣಗಳನ್ನು ಮೀರಿ ಹೋಗಿ ನಿರ್ಗುಣ ಸ್ಥಿತಿಯನ್ನು ತಲುಪೋದು ಹೇಗೆ ಸಾಧ್ಯವಾಗುತ್ತೆ? ಮೊದಲಿಗೆ ಸತ್ವಗುಣವನ್ನು ಆಶ್ರಯಿಸಿ ರಜೋಗುಣ ತಮೋಗುಣಗಳನ್ನು ನಾವು ಮೀರಿ ನಿಲ್ಲಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸಾತ್ವಿಕ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಕ್ರಮೇಣ ರಜೋಗುಣ ತಮೋಗುಣಗಳ ಪ್ರಭಾವ ಕಡಿಮೆ ಆಗುತ್ತೆ.
ಇವೆರಡೂ ದೋಷಪೂರಿತವಾದ್ದು. ಒಂದು ಅಜ್ಞಾನವನ್ನು ಉಂಟು ಮಾಡುತ್ತೆ, ರಜೋಗುಣ ಕಾಮಕ್ರೋಧಗಳನ್ನು ಉಂಟು ಮಾಡಿ ಪ್ರಪಂಚಕ್ಕೆ ಕಟ್ಟಾಕತ್ತೆ. ಸತ್ವಗುಣ ಅನ್ನುವಂಥದ್ದು ಜ್ಞಾನವನ್ನು ನಮಗೆ ನೀಡುತ್ತೆ. ತನ್ಮೂಲಕ ಮನುಷ್ಯ ಸುಖಿಯಾಗ್ತಾನೆ, ಶಾಂತಚಿತ್ತನಾಗ್ತಾನೆ. ಶಾಂತಚಿತ್ತನಾದಾಗ ಅವನಲ್ಲಿ ಕ್ರಮೇಣ ವಿಶುದ್ಧ ಸತ್ವ ಅನ್ನುವಂಥದ್ದು ಕೂಡ ಪ್ರಕಟ ಆಗುತ್ತೆ. ಈ ವಿಶುದ್ಧ ಸತ್ವವೇ ಇಲ್ಲಿ ನಿರ್ಗುಣ ಅನ್ನುವಂಥ ಅರ್ಥವನ್ನು ಪಡ್ಕೊಂಡಿದೆ. ಪ್ರಕೃತಿಗೆ ಸಂಬಂಧಪಟ್ಟಂತಹ ಈ ಮೂರು ಗುಣಗಳು, ಸತ್ವ ರಜಸ್ಸು ತಮಸ್ಸು ಅಂತೇನಿದೆಯೋ, ಈ ಮೂರು ಗುಣಗಳು ಮನಸ್ಸಿನ ರೂಪದಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ನಿಸ್ತ್ರೈಗುಣ್ಯೋ ಭವ ಅಂದರೆ ಮನಸ್ಸನ್ನು ಮೀರಿ ನಿಲ್ಲೋದು. ಅದು ಹೇಗೆ ಸಾಧ್ಯ? ಸ್ವಾಮಿ ವಿವೇಕಾನಂದರು ಇದಕ್ಕೊಂದು ಸಾಧನೆಯನ್ನು ಹೇಳ್ಕೊಡ್ತಾರೆ, ಧ್ಯಾನ ಅಂತ. ಧ್ಯಾನದಲ್ಲಿ ನಿಶ್ಚಲವಾಗಿ ಕುಳಿತು ನಿಮ್ಮ ಮನಸ್ಸನ್ನೇ ನೀವು ಗಮನಿಸಿ. ಮನಸ್ಸನ್ನ ಅಂದರೆ ಮನಸ್ಸಿನಲ್ಲಿ ಉಂಟಾಗುವಂಥ ಆಲೋಚನೆಗಳನ್ನು ಅಂತ. ಆಲೋಚನೆಗಳ ಮೊತ್ತವೇ ಮನಸ್ಸು. ಅದು ಸಾತ್ವಿಕ, ರಾಜಸಿಕ, ತಾಮಸಿಕ ಈ ಮೂರು ವಿಧದಲ್ಲೇ ಇರುತ್ತೆ. ಯಾವುದೇ ಆಲೋಚನೆ ಬಂದರೂ ಅದನ್ನು ಇದು ಯಾವ ಗುಣ ಅಂತ ತಿಳ್ಕೊಂಡು ಅದನ್ನು ಕೇವಲ ಗುಣದಂತೆ ಗಮನಿಸಬೇಕು. ಗುಣತ್ರಯ ವಿಭಾಗ ಯೋಗದಲ್ಲಿ ಈ ವಿಚಾರವನ್ನು ಪರಮಾತ್ಮ ತಿಳಿಸಿದ್ದಾನೆ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟ ಅನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಈ ಗುಣಗಳು ಆಲೋಚನೆಗಳ ರೂಪದಲ್ಲಿ ಪ್ರಕಟವಾಗ್ತಾ ಇರೋದನ್ನ ನಿರ್ಲಿಪ್ತವಾಗಿ ಗಮನಿಸ್ತಾ ಗುಣಗಳಿಗೂ ತನಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದ್ದು ಮನವರಿಕೆ ಆಗತ್ತೆ. ಆಗ ತಾನು ಬೇರೆ, ಮನಸ್ಸು ಬೇರೆ ಅನ್ನೋದು ಇವನಿಗೆ ಸಾಕ್ಷಾತ್ಕಾರ ಆಗುತ್ತೆ, ಅಥವಾ ರಿಯಲೈಸೇಷನ್ ಅಂತೇನು ಕರೀತಾರೋ ಅನುಭವಕ್ಕೆ ಬರುತ್ತದು. ಹೀಗೆ ಮೂರು ಗುಣಗಳಿಗೆ ಅತೀತವಾಗುವಂಥದ್ದು. ಆಲೋಚನೆಗೂ ತನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ನಿರ್ಲಿಪ್ತನಾಗಿ ಧ್ಯಾನಿಸುವಂಥದ್ದು. ಮುಂದಿನ ವಿಚಾರ ನಾರದ ಮಹರ್ಷಿಗಳು ಹೇಳೋದು ಯೋಗಕ್ಷೇಮಂ ತ್ಯಜತಿ. ಇನ್ನು ಮನುಷ್ಯರಲ್ಲಿರುವಂತಹ ಒಂದು ದೊಡ್ಡ ದೌರ್ಬಲ್ಯ ಏನು ಅಂದರೆ ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚನೆ ಮಾಡುವಂಥದ್ದು. ಅದನ್ನ ಯೋಗಕ್ಷೇಮದ ಚಿಂತೆ ಅಂತಾನೆ ಕರೀತಾರೆ. ಯೋಗ ಅಂದರೆ ಏನು ಗಳಿಸಬೇಕು, ಪಡ್ಕೋಬೇಕು ಅನ್ನುವ ಚಿಂತೆ, ಗಳಿಸಿದ್ದನ್ನು ಕಾಪಾಡ್ಕೋಬೇಕು. ಕ್ಷೇಮ ಅಂದರೆ ಗಳಿಸಿದ್ದನ್ನು ಕಾಪಾಡ್ಕೋಬೇಕು, ಕಳೆದುಕೊಳ್ಳದ ಹಾಗೆ. ಈ ಎರಡು ಚಿಂತೆಗಳು ಮನುಷ್ಯನನ್ನ ಕಾಡ್ತಾ ಇರುತ್ತೆ. ಈ ಎರಡು ಚಿಂತೆಗಳನ್ನು ಮಾಡ್ತಾ ಇರುವಂಥವ್ರು ಅಂದರೆ ಯೋಗಕ್ಷೇಮದ ಚಿಂತೆಯಲ್ಲಿ ತೊಡಗಿರೋರು ಭಗವತ್ ಚಿಂತನೆ ಮಾಡೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಹೊತ್ತು ಮರೆತರೂ ಕೂಡ ಪುನಃ ಆ ಯೋಗಕ್ಷೇಮದ ಚಿಂತೆ ಯಾವುದೋ ಒಂದು ರೂಪದಲ್ಲಿ ಪ್ರಕಟ ಆಗ್ತಾ ಇರುತ್ತೆ. ಹೀಗಾಗಿ ನಾರದ ಮಹರ್ಷಿಗಳು ಹೇಳೋದು ಈ ಯೋಗಕ್ಷೇಮದ ಚಿಂತೆಯನ್ನೇ ಶಾಶ್ವತವಾಗಿ ತ್ಯಜಿಸಿಬಿಡಬೇಕು. ಹೇಗೆ ಸಾಧ್ಯ ಆಗತ್ತಿದು? ಗೀತೆಯಲ್ಲಿ ಪರಮಾತ್ಮ ಅದಕ್ಕೆ ಒಂದು ದಾರಿಯನ್ನು ತಿಳಿಸಿದ್ದಾನೆ. ನಿರ್ಯೋಗಕ್ಷೇಮ ಆತ್ಮವಾನ್, ಆತ್ಮನಿಷ್ಠನಾಗಿ ಯೋಗಕ್ಷೇಮದ ಚಿಂತೆಯನ್ನು ತ್ಯಜಿಸು. ಆತ್ಮನಿಷ್ಠನಾಗೋದು ಹೇಗೆ? ಮೂರು ಗುಣಗಳಿಂದ ಕೂಡಿರುವಂಥದ್ದು ಮನಸ್ಸು, ಅದು ಆಲೋಚನೆಗಳ ಮೊತ್ತ, ಇದು ನಾನಲ್ಲ. ಹಾಗೆ ಬುದ್ಧಿ, ಈ ಆಲೋಚನೆಗಳನ್ನು ಯಾವುದು, ಯಾವ ಗುಣ, ಯಾವ ಸ್ವಭಾವವುಳ್ಳದ್ದು
ಅದರಲ್ಲಿ ಲಾಭ ನಷ್ಟಗಳು, ಒಳ್ಳೆಯದು ಕೆಟ್ಟದ್ದು, ಮೇಲು ಕೀಳು ಅಂತೆಲ್ಲ ಅದರ ಬಗ್ಗೆ ವಿಚಾರ ಮಾಡುವಂಥದ್ದು ಬುದ್ಧಿ. ನಿರ್ಧಾರ ತೆಗೆದುಕೊಳ್ಳೋದು ಬುದ್ಧಿ. ಮಾಡೋದ ಬೇಡವಾ, ಬೇಕಾ ಬೇಡವಾ ಅಂತೆಲ್ಲ ತಿಳಿಸ್ತಾ ಇರುತ್ತೆ. ಅಂದ್ರೆ ಇದು ದ್ವಂದ್ವ ರೂಪವಾದ್ದೇ ಈ ಬುದ್ಧಿಯ ಸ್ವಭಾವ. ಈ ಬುದ್ಧಿಯನ್ನ ಕೇವಲ ಮಾಯೆಯ ಒಂದು ಲೀಲೆ ಅಥವಾ ಮಾಯೆಯ ಒಂದು ಪ್ರತಿರೂಪ ಅಂತ ತಿಳ್ಕೊಂಡಾಗ, ತಾನು ಇದಕ್ಕೆ ಸಾಕ್ಷಿ, ಬುದ್ಧಿಗೆ ಸಾಕ್ಷಿ ಅಂತ ಅರಿತಾಗ, ಆ ಸ್ಥಿತಿಯಲ್ಲಿ ನೆಲೆಸಿದಾಗ, ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯ ಆತ್ಮನ ಆತ್ಮಾನಂ ಜಹಿಶತ್ರು ಮಹಾಬಾಹೋ ಕಾಮರೂಪಂ ದುರಾಸದಂ. ಬುದ್ಧಿಗೆ ಅತೀತನಾಗಿ ನಿಂತಾಗ ಅವನು ಬುದ್ಧಿಯನ್ನು ಮೀರಿ ಹೋದ ಅಂತ ಅರ್ಥ. ಆತ್ಮದಲ್ಲಿ ನೆಲೆ ನಿಂತ ಅಂತ. ಇಂಥವರಿಗೆ ಯೋಗಕ್ಷೇಮದ ಚಿಂತೆ ಹೊರಟೋಗುತ್ತೆ. ಅಂದ್ರೆ ಎಲ್ಲಿವರೆಗೂ ಬುದ್ಧಿಯನ್ನು ಉಪಯೋಗಿಸ್ತಾ ಇರ್ತಾರೋ, ಬುದ್ಧಿಯ ಮಟ್ಟದಲ್ಲೇ ಇರ್ತಾರೋ, ಅಲ್ಲಿವರೆಗೂ ಯೋಗಕ್ಷೇಮದ ಚಿಂತೆ ಇದ್ದೇ ಇರುತ್ತೆ. ನಾನು, ಅವರು, ಮೇಲು ಕೀಳು, ಬೇಕು ಬೇಡಗಳು, ಶುಭ ಅಶುಭಗಳು, ಇವೆಲ್ಲ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದ್ವಂದ್ವ ಭಾವಗಳು ಬರ್ತಾ ಇರುತ್ತೆ. ಅದು ಯೋಗಕ್ಷೇಮದ ಚಿಂತೆಯನ್ನು ಹೆಚ್ಚು ಮಾಡ್ತಾ ಇರುತ್ತೆ. ಯಾರು ಆತ್ಮನಿಷ್ಠರಾಗ್ತಾರೋ ಅವರು ಮಾತ್ರ ಯೋಗಕ್ಷೇಮದ ಚಿಂತೆಯನ್ನು ತ್ಯಜಿಸೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಸೂತ್ರದಲ್ಲಿ ನಾರದ ಮಹರ್ಷಿಗಳು ಹೇಳ್ತಾರೆ, ಯಹ ಕರ್ಮಫಲಂ ತ್ಯಜತಿ ಕರ್ಮಾಣಿ ಸನ್ಯಸ್ಯತಿ ತತೋ ನಿರ್ದ್ವಂದ್ವೋ ಭವತಿ. ಕರ್ಮಫಲವನ್ನ ತ್ಯಜಿಸುವವನು, ಮತ್ತೆ ಮತ್ತೆ ನಾವಿಲ್ಲಿ ಗಮನಿಸೋದೇನು ಅಂದ್ರೆ ತ್ಯಾಗದ ವಿಚಾರವನ್ನೇ ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಈ ತ್ಯಾಗದಿಂದಲೇ ಅಮೃತತ್ವ ಪ್ರಾಪ್ತಿಯಾಗೋದು. ಯಾವುದನ್ನ ತ್ಯಜಿಸಬೇಕು, ಹೇಗೆ ತ್ಯಜಿಸಬೇಕು ಅನ್ನುವಂಥದ್ದೇ ಇಲ್ಲಿ ವಿಚಾರ. ಕರ್ಮಫಲವನ್ನ ತ್ಯಜಿಸುವಂಥವರು ಮಾಯೆಯನ್ನು ದಾಟ್ತಾರೆ. ಕರ್ಮ ಅಂದ್ರೆ ಶಾಸ್ತ್ರಕ್ಕನುಗುಣವಾಗಿ ನಾವು ಮಾಡಬೇಕಾಗಿರುವಂಥ ಕಾರ್ಯಗಳು. ಅದನ್ನು ಸರಿಯಾಗಿ ಮಾಡಿದಾಗ ಕರ್ಮ ಅಂತ ಕರೆಯಲ್ಪಡುತ್ತೆ. ತಪ್ಪಾಗಿ ಮಾಡಿದ್ರೆ ವಿಕರ್ಮ ಆಗ್ಬಿಡುತ್ತೆ. ಸರಿಯಾಗೇನೋ ಕರ್ಮವನ್ನು ಮಾಡಿದರೆ, ಆದರೆ ನಾನು ಮಾಡಿದ್ದೀನಿ ಈ ಕರ್ಮವನ್ನ, ಇದರಿಂದ ನನಗೆ ಏನೋ ಸಿಗುತ್ತೆ ಫಲ, ಈ ಒಂದು ನಿರೀಕ್ಷೆಯನ್ನ ಮನುಷ್ಯ ಹೊಂದಿರ್ತಾನೆ. ಈಗ ಕರ್ಮ ಮಾಡಬೇಕು, ಅದರಿಂದ ಏನು ಬರುತ್ತೆ ಎನ್ನುವಂಥ ಫಲದ ನಿರೀಕ್ಷೆಯನ್ನು ಬಿಟ್ಬಿಡ್ಬೇಕು. ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗಾದಾಗ ಮಾಯೆಯನ್ನು ಮೀರಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಅದನ್ನು ದಾಟಕ್ಕೆ ಆಗುತ್ತೆ. ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು? ಪುನಃ ನಾವು ಭಗವದ್ಗೀತೆಯ ಶ್ಲೋಕಕ್ಕೆ ಹಿಂತಿರುಗಬೇಕು. ಅದರಲ್ಲಿ ಹೇಳೋದಿಷ್ಟೇ, ಪ್ರಕೃತಿಯಿಂದಲೇ ಕರ್ಮಗಳೆಲ್ಲ ನಡೀತಾ ಇದೆ. ಪ್ರಕೃತಿ ಏವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ. ಎಲ್ಲ ವಿಧದ ಕರ್ಮಗಳನ್ನ ಪ್ರಕೃತಿನೇ ಮಾಡ್ತಾ ಇದೆ, ತಾನೇನು ಮಾಡ್ತಾ ಇಲ್ಲ. ಇದನ್ನ ಜ್ಞಾನದಿಂದ ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತೆ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ಆತ್ಮ ಅನಾತ್ಮ ನಿಶ್ಚಯ ಆಗ್ಬೇಕಾಗತ್ತೆ. ಜ್ಞಾನದಿಂದ ಆತ್ಮ ಅನಾತ್ಮ ನಿಶ್ಚಯ ಮಾಡಿಕೊಂಡು ಯಾವುದು ನಾನು ಯಾವುದು ನಾನಲ್ಲ ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಈ ಪ್ರಕೃತಿಯ ಮೂರು ಗುಣಗಳಿಂದಲೇ ಕರ್ಮ ನಡೀತಾ ಇದೆ. ತಾನು ನಿರಾಕಾರ ನಿರ್ಗುಣನಾದ ಆತ್ಮ, ಈ ಭಾವದಲ್ಲಿ ನೆಲೆ ನಿಂತಾಗಲೇ ಕರ್ಮಫಲವನ್ನು ತ್ಯಜಿಸೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಂದು ದಾರಿ ಇದೆ, ವಿಧಾನ. ಅದು ಭಗವಂತನಲ್ಲಿ ಪ್ರೀತಿ ಇದ್ದಾಗ, ಭಗವಂತ ಪ್ರೀತ್ಯರ್ಥವಾಗಿ ಕರ್ಮ ಮಾಡ್ತಾರೆ, ಇದರಿಂದ ನನಗೇನು ಆಗ್ಬೇಕಾಗಿಲ್ಲ, ಭಗವಂತ ಪ್ರಸನ್ನನಾದ್ರೆ ಸಾಕು.
ಭಗವಂತನಿಗೆ ತೃಪ್ತಿಯಾದರೆ, ಸಂತುಷ್ಟನಾದರೆ ಸಾಕು. ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ. ಈ ಭಾವದಿಂದಲೂ ಕೂಡ ಕರ್ಮಫಲವನ್ನು ತ್ಯಜಿಸೋದಕ್ಕೆ ಸಾಧ್ಯ ಇದೆ. ಭಕ್ತಿಯೋಗ ಅಥವಾ ಜ್ಞಾನಯೋಗ ಯಾವುದನ್ನಾದರೂ ಆಶ್ರಯಿಸಿ ಕರ್ಮಫಲದಿಂದ ನಿರ್ಲಿಪ್ತನಾಗಬೇಕು. ಮುಂದಿಂದು ಕರ್ಮಾಣಿ ಸನ್ಯಸ್ಯತಿ. ಈಗ ಕರ್ಮಫಲದ ತ್ಯಾಗ ಆಯಿತು, ಕರ್ಮವನ್ನು ಕೂಡ ತ್ಯಾಗ ಮಾಡಬೇಕು ಅಂತ ಹೇಳಿದೆ. ಯಾಕೆ ಅಂದರೆ ಕರ್ಮದಲ್ಲಿ ನಿರತನಾದಾಗ ಫಲದ ಮೇಲೆ ಇಚ್ಛೆ ಇಲ್ಲದೇ ಇದ್ರೂ ಕೂಡ ಸೂಕ್ಷ್ಮವಾಗಿ ಮತ್ತೊಂದು ಭಾವನೆ ಇರುತ್ತೆ ಅಂತರಂಗದಲ್ಲಿ, ನಾನು ಈ ಕರ್ಮವನ್ನು ಮಾಡದೆ ಅನ್ನುವಂಥ ಕರ್ತೃತ್ವ. ಜ್ಞಾನಯೋಗದಿಂದ ಈ ಕರ್ತೃತ್ವವನ್ನು ಕಳೆದುಕೋಬಹುದು. ಯಾಕೆಂದ್ರೆ ಗುಣಗಳೇ ಕರ್ಮವನ್ನು ಮಾಡುತ್ತೆ. ನಾನು ಗುಣಗಳಿಗೆ ಅತೀತ ಅಂತ ತಿಳಿದಾಗಲೂ ಇದು ಸಾಧ್ಯ ಆಗುತ್ತೆ. ಇನ್ನು ಭಕ್ತಿಯೋಗದ ದೃಷ್ಟಿಯಿಂದ ಈ ಎಲ್ಲ ಕರ್ಮಗಳು ಭಗವಂತನ ಶಕ್ತಿಯಿಂದ ನಡೀತಾ ಇದೆ, ನಾನು ಕೇವಲ ನಿಮಿತ್ತ. ಈ ರೀತಿಯಲ್ಲಿ ಭಾವಿಸೋದ್ರಿಂದ ಕೂಡ ಕರ್ಮಗಳಲ್ಲಿ ಆಸಕ್ತಿ ಎನ್ನುವಂಥದ್ದು ಕ್ರಮೇಣ ಕಡಿಮೆಯಾಗಿ ಅವನು ಕರ್ಮಗಳನ್ನು ತ್ಯಜಿಸುವಂಥ ಸ್ಥಿತಿಗೆ ಬರ್ತಾನೆ. ಇದನ್ನ ನೈಷ್ಕರ್ಮ್ಯ ಸಿದ್ಧಿ ಅಂತ ಕೂಡ ಕರೀತಾರೆ. ಅಂದರೆ ಕರ್ಮ ಇಲ್ಲಿ ನಡೀತಾ ಇರುತ್ತೆ, ಮಾಡ್ತಾ ಇರಲ್ಲ. ಕರ್ಮವನ್ನು ಮಾಡಿದಾಗ ಇವನು ಕರ್ತೃ ಆಗ್ತಾನೆ, ಅದರ ಶುಭಾಶುಭ ಫಲ ಇವನಿಗೆ ಸಿಗುತ್ತೆ. ಆದರೆ ಕರ್ಮಕ್ಕೆ ಸಾಕ್ಷಿಯಾಗಿರ್ತಾನೆ, ಕರ್ಮವನ್ನು ಮಾಡಿ ಮಾಡದಂತಿರ್ತಾನೆ. ಇಂತಹ ನೈಷ್ಕರ್ಮ ಸಿದ್ಧಿ ಆದಾಗ ಅವನು ಮಾಯೆಯನ್ನು ದಾಟೋದಕ್ಕೆ ಅನುಕೂಲ ಆಗತ್ತೆ, ಸಾಧ್ಯ ಆಗತ್ತೆ. ತಥೋ ನಿರ್ದ್ವಂದ್ವೋ ಭವತಿ. ಮತ್ತೊಂದು ಮಾತನ್ನ ಮಹರ್ಷಿಗಳು ಹೇಳ್ತಾರೆ, ಹಾಗೆಯೇ ದ್ವಂದ್ವಾತೀತನಾದವನು ಮಾಯೆಯನ್ನು ದಾಟ್ತಾನೆ. ದ್ವಂದ್ವಗಳು ಅಂದಾಗ ಇಲ್ಲಿ ಮುಖ್ಯವಾದ ಪಾತ್ರ ಬುದ್ಧಿಯದು. ಬುದ್ಧಿಯ ಸ್ವಭಾವವೇ ಭೇದ ದೃಷ್ಟಿ. ಅದು ಎಲ್ಲವನ್ನು ವಿಭಾಗ ಮಾಡ್ತಾ ಇರುತ್ತೆ. ಶುಭ ಅಶುಭ, ಲಾಭ ನಷ್ಟಗಳು, ನಿಂದೆ ಸ್ತುತಿ, ನಾನು ನೀನು ಅನ್ನುವಂಥದ್ದು, ಹೀಗೆ ಹಲವಾರು ಥರದ ದ್ವಂದ್ವ ಭಾವಗಳನ್ನು ಬುದ್ಧಿ ಪಡ್ಕೊಂಡಿರುತ್ತೆ. ಅದರ ಸ್ವಭಾವವೇ ದ್ವಂದ್ವ ಬುದ್ಧಿ. ಈ ದ್ವಂದ್ವ ಬುದ್ಧಿಯನ್ನ ಮೀರಿ ಹೋಗ್ಬೇಕಾದ್ರೆ ಮೋಹನಾಶ ಆಗ್ಬೇಕಾಗತ್ತೆ. ಗೀತೆಯಲ್ಲಿ ಇದಕ್ಕೊಂದು ಶ್ಲೋಕ ಇದೆ, ಯೇಷಾಂ ತ್ವಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತಾಃ ಭಜಂತೆ ಮಾಂ ದೃಢವ್ರತಾಃ. ಯಾರು ಪುಣ್ಯಕರ್ಮಗಳನ್ನು ಮಾಡ್ತಾ ಮಾಡ್ತಾ ಪುಣ್ಯಾತ್ಮರಾಗಿ ಆ ಪುಣ್ಯ ಬಲದಿಂದ ಅವರು ಜ್ಞಾನಿ ಆಗ್ತಾರೆ. ಜ್ಞಾನದಿಂದ ಅವರು ದ್ವಂದ್ವವೆಂಬ ಮೋಹದಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಈ ದ್ವಂದ್ವ ಮೋಹ ಅಂದ್ರು ಬುದ್ಧಿ ಅಂದ್ರು ಕೂಡ ಎರಡು ಒಂದೇ. ಬುದ್ಧಿಗೆ ಅತೀತರಾಗ್ತಾರೆ ಅಂತ ಅರ್ಥ. ಈ ದ್ವಂದ್ವವನ್ನ ಇಲ್ಲಿ ಮೋಹ ಅಂತಾನೆ ಕರೆದಿದೆ. ಮೋಹ ಅಂದ್ರೆ ಇಲ್ಲದಿರುವುದನ್ನ ಇದೆ ಅಂತ ಭಾವಿಸೋದೆ ಮೋಹ. ಅಂದ್ರೆ ಈ ಬುದ್ಧಿ ಏನ್ ಮಾಡುತ್ತೆ, ಒಂದೇ ವಸ್ತುವನ್ನ ಎರಡು ರೂಪದಲ್ಲಿ ಕಾಣ್ತಾ ಇರುತ್ತೆ. ಇರೋದು ಒಂದೇ ವಸ್ತುವಲ್ಲಿ ಇದಕ್ಕೆ ಎರಡೆರಡಾಗಿ ಕಾಣ್ತಾ ಇರುತ್ತೆ. ಇದನ್ನೇ ಬುದ್ಧಿ ಭ್ರಮಣೆ ಅಂತ ಕೂಡ ಕರೀತಾರೆ, ಅಥವಾ ದ್ವಂದ್ವ ಬುದ್ಧಿ, ದ್ವಂದ್ವ ಮೋಹ ಅಂತ ಕರೆದಿದೆ. ಜ್ಞಾನದಿಂದ ಈ ದ್ವಂದ್ವ ಮೋಹ ನಾಶವಾದಾಗ ಇಲ್ಲಿರೋದು ಎರಡು ರೀತಿಯಲ್ಲಿ ಕಂಡು ಬಂದರೂ ಅದು ವಸ್ತುತಃ ಒಂದೇನೆ ಅಂತ. ಈಗ ಒಂದು ಹಣ್ಣಿರುತ್ತೆ, ಅದು ರುಚಿಯಾಗಿ ಪರಿಮಳವನ್ನು ಹೊಂದಿರುತ್ತೆ, ಚೆನ್ನಾಗಿರುತ್ತೆ. ಅದೇ ಹಣ್ಣು ಸ್ವಲ್ಪ ಕಾಲ ಆದಮೇಲೆ ಅದು ಕೊಳೆತು ಹಾಳಾಗ್ಬಿಡುತ್ತೆ. ಬುದ್ಧಿ ಎನ್ನುವಂಥದ್ದು ಒಂದೇ ವಸ್ತುವನ್ನ ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇದು ಸಿಹಿಯಾಗಿದೆ, ಇದು ಹುಳಿಯಾಗಿದೆ,
ಹೀಗೆಲ್ಲ ಪ್ರಯೋಜನದ ದೃಷ್ಟಿಯನ್ನ ಇಟ್ಕೊಂಡು ಅದನ್ನ ಎರಡೆರಡು ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಮೂಲತಃ ಒಂದೇ ವಸ್ತುವಿನಿಂದಲೇ ಎರಡೂ ಆಗಿರುತ್ತೆ. ಹಾಗೆ ಈ ನಾನು ನೀನು ಅನ್ನುವಂತಹ ದ್ವಂದ್ವ, ಹಾಗೆ ಸ್ತ್ರೀ ಪುರುಷ ಅನ್ನುವಂಥ ದ್ವಂದ್ವ ಸರಿಯಾಗಿ ಜ್ಞಾನ ದೃಷ್ಟಿಯಿಂದ ಗಮನಿಸಿದ್ರೆ ಒಂದೇ ವಸ್ತುವಿನಿಂದ ಎರಡು ರೂಪಗಳು ಪಡ್ಕೊಂಡು ಆಗಿರುತ್ತೆ. ಯಾರಿಗೆ ಈ ದ್ವಂದ್ವ ಮೋಹ ಇರೋದಿಲ್ವೋ ಅವರು ಅನೇಕ ರೀತಿಯಲ್ಲಿ ಕಂಡು ಬಂದರೂ ಕೂಡ ವೈವಿಧ್ಯಮಯವಾಗಿ ಇರೋದು ಒಂದೇ ವಸ್ತು ಅಂತ ತಿಳ್ಕೊತಾರೆ. ಶ್ರೀರಾಮಕೃಷ್ಣರು ಒಂದು ಉದಾಹರಣೆ ಕೊಡ್ತಾರೆ ಇದಕ್ಕೆ. ಮಣ್ಣಿನಿಂದ ಕುಂಬಾರ ಅನೇಕ ಮಡಿಕೆಗಳನ್ನೆಲ್ಲ ಮಾಡಿರ್ತಾನೆ, ಅದಕ್ಕೆ ಬಣ್ಣ ಬಳಿದು ಅನೇಕ ಆಕಾರವನ್ನೆಲ್ಲ ಕೊಟ್ಟು ಚೆನ್ನಾಗಿ ಕಾಣೋ ಹಾಗೆ ಮಾಡಿರ್ತಾನೆ. ಹಾಗೆಯೇ ಅನೇಕ ಬೊಂಬೆಗಳನ್ನು ಮಾಡಿರ್ತಾನೆ. ಅವೆಲ್ಲವೂ ಕೂಡ ಜೇಡಿ ಮಣ್ಣು ಅಂತ ಅವನು ಗೊತ್ತಿದೆ, ಬೇರೆಯವ್ರಿಗೂ ಗೊತ್ತಿದೆ ಅದು ಮಣ್ಣೆ ಅಂತ. ಆದರೆ ಅಲ್ಲಿ ಬಂದಾಗ ಪ್ರಯೋಜನದ ದೃಷ್ಟಿಯಿಂದ ನೋಡಿದಾಗ ಯಾರಿಗೆ ಯಾವ ವಸ್ತು ಬೇಕೋ ತಗೊಳ್ತಾರೆ. ಮಡಿಕೆ ತಗೊಳ್ತಾರೆ, ಇನ್ನೊಬ್ರು ತಟ್ಟೆ ತಗೋಬಹುದು, ಬೊಂಬೆಗಳು ಅದರಲ್ಲಿ ಯಾವ ಬೊಂಬೆ ಯಾರಿಗಿಷ್ಟ ಆಗುತ್ತೋ ಅದನ್ನು ತಗೊಂಡು ಹೋಗ್ತಾರೆ. ಎಲ್ಲರೂ ಕೊಂಡ್ಕೊಂಡಿದ್ದು ಮಣ್ಣನ್ನೇ, ಅದು ಬೇರೆ ಬೇರೆ ಆಕಾರದಲ್ಲಿತ್ತು, ಬೇರೆ ಬೇರೆ ಕೆಲಸಕ್ಕೆ ಅದು ಉಪಯೋಗಕ್ಕೆ ಬರುತ್ತೆ. ಹೀಗೆ ಪ್ರಯೋಜನದ ದೃಷ್ಟಿಯಿಂದ ಒಂದೇ ವಸ್ತು ವೈವಿಧ್ಯಮಯವಾಗಿ ಕಾಣುವಂತೆ ಈ ದ್ವಂದ್ವ ಮೋಹ ಮಾಡುತ್ತೆ. ಅದನ್ನ ಪ್ರಯೋಜನ ದೃಷ್ಟಿಯಿಂದ ಮಾತ್ರ ಅಂತ ತಿಳಿದು ಉಪಯೋಗಿಸಿದ್ರೆ ತೊಂದರೆ ಇಲ್ಲ. ನಿಜವಾಗಿಯೂ ಅದು ಬೇರೆ ಬೇರೆನೇ ಆಗಿದೆ ಅಂತ ಭ್ರಮೆ ಉಂಟಾಗುತ್ತಲ್ಲ, ಅದೇ ದ್ವಂದ್ವ ಮೋಹ. ಈ ದ್ವಂದ್ವ ಮೋಹದಿಂದ ನಿರ್ಮುಕ್ತರಾಗಬೇಕಾದ್ರೆ ಭಗವಂತನ ಕೃಪೆ ಆಗಬೇಕು. ಭಗವಂತನಲ್ಲಿ ಪ್ರಾರ್ಥನೆ, ಭಗವಂತನಲ್ಲಿ ಮನಸ್ಸನ್ನು ನಿಲ್ಲಿಸಿದಾಗ, ಭಗವಂತನ ನಾಮವನ್ನು ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಇರೋರಿಗೆ ಪರಮಾತ್ಮ ಏನ್ ಮಾಡ್ತಾನೆ, ಬುದ್ಧಿಯೋಗ ಅಂತ ಅದನ್ನ ನೀಡ್ತಾನೆ. ಬುದ್ಧಿಯೋಗಂ ದದಾಮಿ. ಈ ಬುದ್ಧಿಯೋಗದ ಬಲದಿಂದ ದ್ವಂದ್ವಾತೀತರಾಗ್ತಾರೆ, ದ್ವಂದ್ವ ಮೋಹದಿಂದ ಮುಕ್ತರಾಗ್ತಾರೆ. ಹೀಗೆ ಮಾಯೆಯನ್ನು ದಾಟೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಂದಿನ ಸೂತ್ರದಲ್ಲಿ ನಾರದ ಮಹರ್ಷಿಗಳು ಹೇಳೋದು, ಯೋ ವೇದಾನಪಿ ಸನ್ಯಸ್ಯತಿ ಕೇವಲಂ ಅವಿಚ್ಛಿನ್ನ ಅನುರಾಗಂ ಲಭತೆ. ಇನ್ನಿದು ಮುಂದುವರೆದಂತೆ ವೇದಾನಪಿ ಸನ್ಯಸ್ಯತಿ, ವೇದಗಳನ್ನು ಕೂಡ ತ್ಯಜಿಸ್ತಾರೆ. ಯಾಕೆ ತ್ಯಜಿಸ್ಬೇಕು ಅಂದರೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ. ಈ ವೇದಗಳು ಮೂರು ಗುಣಗಳಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನೇ ಹೇಳ್ತಾ ಇರುತ್ತೆ, ಶುಭಾಶುಭಗಳನ್ನು ಹೇಳ್ತಾ ಇರುತ್ತೆ. ನೀನು ಈ ಮೂರು ಗುಣಗಳನ್ನು ಮೀರಿ ಹೋಗಬೇಕು ಅಂದರೆ ವೇದಗಳನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ಮೀರಿ ಹೋಗಬೇಕು ಅಂತ ಅರ್ಥ. ಅದಕ್ಕೆ ವಿಶುದ್ಧ ಸತ್ವದಿಂದ ಸಾಧ್ಯವಾಗುತ್ತೆ. ಮುಂದಿನದಾಗಿ ಕೇವಲಂ ಅವಿಚ್ಛಿನ್ನ ಅನುರಾಗಂ ಲಭತೆ. ಭಗವಂತನಲ್ಲಿ ಪ್ರೇಮವೊಂದನ್ನೇ ಉಳಿಸ್ಕೋತಾನೆ. ಇಷ್ಟೆಲ್ಲ ಸಾಧನೆ ಮಾಡಿದ್ಮೇಲೆ ಆ ಭಕ್ತನಲ್ಲಿ ಉಳಿಯುವಂಥದ್ದೇನು, ಭಗವಂತನಲ್ಲಿ ಅನುರಾಗ. ಅಂದರೆ ಯಾವುದೇ ಇಚ್ಛೆ ಇಲ್ಲದೆ, ಆಸೆ ಇಲ್ಲದೆ, ಕೇವಲ ಭಗವಂತನಲ್ಲಿ ಇರುವಂಥ ಪ್ರೇಮ, ಭಗವತ್ ಪ್ರೇಮ. ಹೀಗೆ ಭಗವತ್ ಪ್ರೇಮವನ್ನೇ ಇಲ್ಲಿ ಪ್ರೇಮ ಭಕ್ತಿ ಅಥವಾ ರಾಗ ಭಕ್ತಿ ಅಂತ ಕರೆದಿದೆ. ಇಂತಹ ಪ್ರೇಮ ಭಕ್ತಿಯನ್ನು ಪಡೆದುಕೊಂಡಾಗ ಸ ತರತಿ ಸ ಲೋಕಾನ್ ತಾರಯತಿ. ಇಂತಹ ಭಕ್ತರು ಅಥವಾ ಜ್ಞಾನಿಗಳು, ಈಗ ಇಲ್ಲಿವರೆಗೂ ನಾವೇನು ವಿಚಾರ ಮಾಡಿದ್ವೋ ಇವುಗಳೆಲ್ಲವನ್ನು ತ್ಯಜಿಸಿರೋರು, ಭಗವಂತನಲ್ಲಿ ಪ್ರೇಮ ಭಕ್ತಿಯನ್ನು ಪಡೆದುಕೊಂಡವರು, ಇವರು
ಲೋಕವನ್ನ ದಾಟಿಸ್ತಾರೆ, ಮಾಯೆಯನ್ನು ದಾಟಿ ಅವರು ಉದ್ಧಾರ ಆಗಿರ್ತಾರೆ. ಅಂದ್ರೆ ಮಾಯೆಯಲ್ಲಿರೋವರೆಗೂ ದುಃಖದಲ್ಲಿರ್ತಾನೆ ಮನುಷ್ಯ. ಜ್ಞಾನವನ್ನು ಪಡೆದುಕೊಂಡು ಮಾಯೆಗೆ ಅತೀತನಾಗ್ತಾನೆ. ಹಾಗೆ ಇತರರಿಗೂ ಮಾಯೆಯನ್ನು ದಾಟುವಂತಹ ಜ್ಞಾನವನ್ನು ಬೋಧನೆ ಮಾಡ್ತಾನೆ ಅಂತ ಅರ್ಥ. ಸೊ ಇಷ್ಟು ವಿಚಾರಗಳನ್ನು ನಾವು ದೇವರ್ಷಿ ನಾರದರ ಭಕ್ತಿ ಸೂತ್ರಗಳು ಈ ಸೂತ್ರಗಳಲ್ಲಿ ಗಮನಿಸಿದ್ವಿ. ಭಗವಂತನ ಈ ಮಾಯೆಯನ್ನು ಯಾರು ದಾಟೋದಕ್ಕೆ ಸಾಧ್ಯ ಇದೆ ಅಂತ. ಹೀಗೆ ದಾಟಿದಾಗಲೇ ಅವರು ಪರಮಾತ್ಮನ ದರ್ಶನವನ್ನ ಪಡ್ಕೊಳ್ತಾರೆ. ಶಾಸ್ತ್ರಗಳಲ್ಲಿ ಭಕ್ತಿಶಾಸ್ತ್ರ ಅಂತ ಒಂದಿದೆ. ಈ ಭಕ್ತಿಶಾಸ್ತ್ರದಲ್ಲಿ ಈ ನಾರದ ಭಕ್ತಿ ಸೂತ್ರಗಳು ಬಹಳ ಪ್ರಸಿದ್ಧವಾದ್ದು. ಇವತ್ತು ಈ ನಾರದ ಭಕ್ತಿ ಸೂತ್ರಗಳನ್ನ ನಾವು ಕೆಲವು ಸೂತ್ರಗಳಲ್ಲಿ ಮಾಯೆಯನ್ನು ದಾಟುವಂತಹ ವಿಚಾರವನ್ನು ಗಮನಿಸಿದ್ವಿ. ಹೀಗೆ ಮುಂದಿನ ಪ್ರವಚನಗಳಲ್ಲಿ ಕೂಡ ಭಗವಂತನನ್ನ ಪ್ರಸನ್ನಗೊಳಿಸುವಂತಹ ಭಗವತ್ ಪ್ರಾಪ್ತಿಗಾಗಿ ಮಾಡುವಂತಹ ಸಾಧನೆಗಳ ಬಗ್ಗೆ ಶಾಸ್ತ್ರಗಳು ಏನು ಹೇಳುತ್ತೆ ಅದನ್ನು ವಿವರವಾಗಿ ಗಮನಿಸ್ತಾ ಮುಂದುವರಿಯೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.